ಹಾಯ್ ಫ್ರೆಂಡ್ಸ್, ನೋಡಿ ಎಷ್ಟು ಹಚ್ಚ ಹಸಿರಾಗಿರುವಂಥ ಭೂಮಿ. 53 ಎಕರೆ ತೋರಿಸ್ತಾ ಇದ್ದೀನಿ ನಿಮಗೆ. ಭಾಳ ಚೆನ್ನಾಗಿದೆ ವ್ಯೂಸು. 53 ಎಕರೆ ಒಂದೇ ಫ್ಲಾಟು, ರೋಡ್ ಅಟ್ಯಾಚ್ ಇದೆ. ಸುಮಾರು ನಿಮಗೆ 2000 ಅಡಿ ನಿಮಗೆ ರೋಡ್ ಅಟ್ಯಾಚ್ ಇದೆ. 2000 ಅಡಿ. ಆ ಮಣ್ಣಿನ ಗುಣಮಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಕಲ್ಲಿಲ್ಲ ಇದರಲ್ಲಿ. ಭಾಳ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ, ಯಾವುದೇ ಥರ ಲೀಗಲ್ ಇಶ್ಯೂ ಇಲ್ಲ. 100% ಇದೆ. ಭಾಳ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದನ್ನು ಬೈ ಮಾಡಿದವರು ಪುಣ್ಯವಂತರು. ಒಳ್ಳೆ ಗೋಶಾಲೆ, ಒಂದು ಕೋಳಿ ಫಾರಮ್ಸು, ಒಂದು ಫ್ಯಾಕ್ಟ್ರಿ, ಮತ್ತೇನಾದರೂ ಮಗದೊಂದು ಒಂದು ಆರ್ಟಿಕಲ್ಚರ್ಸು ಈ ಥರ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ ಇಂಥ ಭೂಮಿ ಸೆಲೆಕ್ಷನ್ ಮಾಡಬೇಕು. ಭೂಮಿಯ ಗುಣಮಟ್ಟ ನೀವು ನೋಡಿದರೆ ಭಾಳ ಇಷ್ಟಪಡ್ತೀರಿ. ಯಾಕಂದರೆ ನಾನು ಒಬ್ಬ ರೈತ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಗೊಬ್ಬರದ ಮಾತ್ರ ಹೆಂಗಿದೆ ನೋಡಿ. ನೋಡಿ ಒಳ್ಳೆ ಎರೆಹುಳ ಇದರಲ್ಲಿ ಇರೋ ಅಂಥ ಒಳ್ಳೆ ಆಹಾರ ಸಿಗುತ್ತೆ ಎರೆಹುಳಕ್ಕೆಲ್ಲ. ಭಾಳ ಚೆನ್ನಾಗಿದೆ ಮಣ್ಣು. ಇಂಥ ಒಂದು ಗುಣಮಟ್ಟದಂಥ ಮಣ್ಣನ್ನು ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಹಾಗಾಗಿ ಫ್ಯೂಚರ್ನಲ್ಲಿ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ಚೆನ್ನಾಗಿ ಒಳ್ಳೆ ಬೆಳೆ ತೆಗಿಬೋದು ಕಮ್ಮಿ ಅಮೌಂಟಲ್ಲಿ. ಒಳ್ಳೆ ನೆಗೋಷಿಯಬಲ್ ರೇಟಲ್ಲಾಗುತ್ತೆ. ತುಂಬ ಅಂದವಾದಂಥ ಪ್ಲೇಸು. ಸಿಟಿ ನಿಮಗೆ ಇಲ್ಲಿಂದ ಓನ್ಲಿ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಭಾಳ ಚೆನ್ನಾಗಿದೆ ಪ್ಲೇಸ್.